ನಾನು ಶೋಭಾದೇವಿ ಚಕ್ಕಿ ಅಂತ ಸಮಾಜಶಾಸ್ತ್ರ ಪ್ರಾಧ್ಯಾಪಕಿಯಾಗಿ ಕಳೆದ 38 ವರ್ಷಗಳಿಂದ ನೃಪತುಂಗ ಪದವಿ ಮಹಾವಿದ್ಯಾಲಯ ಸೇಡಂನಲ್ಲಿ ಸೇವೆ ಸಲ್ಲಿಸಿ 2023ರಲ್ಲಿ ನಾನು ನಿವೃತ್ತಿ ಹೊಂದಿದೆ. ವೃತ್ತಿಯಿಂದ ನಿವೃತ್ತಿ ಹೊಂದಿರಬಹುದು, ಆದರೆ ಸಾಕಷ್ಟು ಪ್ರವೃತ್ತಿಗಳಿವೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ರಾಜ್ಯದಾದ್ಯಂತ ಮನೆಗೊಂದು ಗ್ರಂಥಾಲಯ ಅನ್ನುವಂತಹ ಒಂದು ಯೋಜನೆ ಪ್ರಾರಂಭ ಮಾಡಿದೆ. ಕನಿಷ್ಠ ಪಕ್ಷ 1,00,000 ಮನೆಗಳಲ್ಲಾದರೂ ಕೂಡ ಗ್ರಂಥಾಲಯದ ಒಂದು ಆಯೋಜನೆ ಆಗಬೇಕು. ಯಾರೆಲ್ಲ ಮನೆಗಳಲ್ಲಿ ಪುಸ್ತಕಗಳ ಸಂಗ್ರಹ ಮಾಡಿದ್ದಾರೆ ಅವರ ಮನೆಗೆ ಹೋಗಿ ಮನೆಗೊಂದು ಗ್ರಂಥಾಲಯ ಅನ್ನುವಂತಹ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು. ಒಬ್ಬ ಹೆಸರಾಂತ ಸಾಹಿತಿಯನ್ನು ಕರೆಸಿ ಅವರಿಂದ ಮಾತನಾಡಿಸಿ ಓದುವ ಸಂಸ್ಕೃತಿ ಬೆಳೆಸಬೇಕು ಅನ್ನುವ ಒಂದು ಮಹದುದ್ದೇಶ ಇದರದ್ದಾಗಿದೆ. ನಾನು ಕಲಬುರಗಿ ಜಿಲ್ಲಾ ಜಾಗೃತ ಸಮಿತಿಯ ಸಂಚಾಲಕಿಯಾಗಿ ಪ್ರೊಫೆಸರ್ ಶೋಭಾದೇವಿ ಚಕ್ಕಿ ಕಾರ್ಯಕ್ರಮ 10 ಜನ ಸದಸ್ಯರು ಕೂಡ ಇದರಲ್ಲಿ ಇದ್ದಾರೆ. ಪ್ರೊಫೆಸರ್ BH ನಿರ್ಗುಡಿ ಅವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈಗ ಪುಸ್ತಕ ಓದುವಂತಹ ಸಂಸ್ಕೃತಿಗೆ ಒಂದು ದೊಡ್ಡ ಚಾಲನೆಯನ್ನೇ ಅವರು ಕೊಟ್ಟಿದ್ದಾರೆ. ಓದು ಮತ್ತು ಓದಿಸು ಅನ್ನುವಂತಹ ಮಾತನ್ನು ವಿದ್ಯಾನಿಧಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವಂತಹ ಮಾತನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಸಾಹಿತಿಗಳಾಗಿರ್ತಕ್ಕಂತಹ ಗಳಗನಾಥರು ತಲೆ ಮೇಲೆ ಪುಸ್ತಕಗಳನ್ನು ಹೊತ್ತುಕೊಂಡು ಮನೆ ಮನೆಗೆ ತಲುಪಿಸಿರ್ತಕ್ಕಂಥದ್ದು. ಇದು ಏನ್ ತೋರಿಸ್ತದೆ ಅಂದ್ರೆ ಓದಬೇಕು ಅನ್ನುವಂಥದ್ದು. ಓದು ಒಬ್ಬ ವ್ಯಕ್ತಿಯನ್ನು ಬಹಳ ಎತ್ತರಕ್ಕೆ, ಬಹಳ ಒಂದು ಅಂತಸ್ತಿಗೆ ಮತ್ತು ಕೀರ್ತಿ, ಒಂದು ಸಂಸ್ಕೃತಿಗೆ ಒಯ್ತದೆ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರ್ತಕ್ಕಂತಹ ಸಂಗತಿ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂದ್ರೆ ನಮ್ಮ ಸುಧಾಮೂರ್ತಿ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಅಜ್ಜಿ ಮನೆಯಲ್ಲಿ ಕರ್ಮವೀರ ಪತ್ರಿಕೆ ಬರ್ತಾ ಇತ್ತು ಆಗಿನ ಕಾಲದಲ್ಲಿ. ಅದರಲ್ಲಿ ಬರ್ತಕ್ಕಂಥ ಕಾಶಿ ಯಾತ್ರೆ ಅನ್ನುವಂತಹ ಧಾರಾವಾಹಿ, ಅದು ತ್ರಿವೇಣಿಯವರು ಬರೆದಿರ್ತಕ್ಕಂಥದ್ದು. ಪ್ರತಿ ವಾರ ಅದರಲ್ಲಿ ಬರ್ತಕ್ಕಂತಹ ಧಾರಾವಾಹಿ ಬಗ್ಗೆ ಮಗುವಾಗಿರ್ತಕ್ಕಂಥ 10 ವರ್ಷದ ಬಾಲಕಿ ಸುಧಾಮೂರ್ತಿ ಅವ್ರ ಅಜ್ಜಿಗೆ ಓದಿ ಹೇಳ್ತಿರ್ತಾಳೆ. ಒಂದು ಕೊನೆಯ ಹಂತ ಬಂದಾಗ, ಕೊನೆಯ ಎಪಿಸೋಡ್ ಬಂದಾಗ ಆ ಬಾಲಕಿ ಮನೆಯಲ್ಲಿ ಇರೋದಿಲ್ಲ. ಆ ಅಜ್ಜಿಗೆ ತಳಮಳ ಆಗ್ತದೆ. ಆ ಕತೆ ಏನಾಯ್ತು, ಕರ್ಮವೀರ ಬಂದ್ಬಿಟ್ಟಿರ್ತದೆ. ಕರ್ಮವೀರದ ಮುಖಪುಟದಲ್ಲಿ ಆ ಅಜ್ಜಿ ಕಾಶಿ ಯಾತ್ರೆಗೆ ಹೋಗುವ ಚಿತ್ರ ಇರೋದಿಲ್ಲ, ಅದಕ್ಕೆ ಬದಲಾಗಿ ಮದುಮಕ್ಕಳ ಚಿತ್ರ ಇರ್ತದೆ. ಹಾಗಾಗಿ 2 ದಿನ ತಡವಾಗಿ ಮನೆಗೆ ಬಂದ ಆ ಸುಧಾಮೂರ್ತಿ ಬಾಲಕಿ ಅಜ್ಜಿಗೆ ಆ ಕತೆ ಓದಿ ಹೇಳ್ತಾಳೆ. ಆ ಕಥೆಯಲ್ಲಿ ಏನು ಅಂದ್ರೆ ಆ ಕಥೆಯಲ್ಲಿ ಬರುವ ಅಜ್ಜಿ ಅವಳು ಕಾಶಿ ಯಾತ್ರೆಗೆ ಹೋಗೋದಿಲ್ಲ. ದುಡ್ಡು ಎಲ್ಲ ಏನ್ ಸಂಗ್ರಹ ಮಾಡಿರ್ತಾಳೆ ಕಾಶಿ ಯಾತ್ರೆಗೆ ಹೋಗೋದಕ್ಕಾಗಿ, ಆ ದುಡ್ಡನ್ನೆಲ್ಲ ಆ ಊರಲ್ಲಿ ಒಂದು ಮದುವೆ ವರದಕ್ಷಿಣೆ ನಿಮಿತ್ತ ನಿಂತು ಹೋಗಿರ್ತದೆ. ಹಾಗಾಗಿ ಅಲ್ಲಿ ಮದುವೆ ಸಾಂಗೋಪಾಂಗವಾಗಿ ನಡೆಯಲು ಆ ದುಡ್ಡು ಕೊಟ್ಟು ಬಿಡ್ತಾಳೆ. ಅವಳಿಗೇನು ಅಂದ್ರೆ ಒಂದು ಮದುವೆ ಮಾಡೋದು ಅಂದ್ರೆ ಒಂದು ಪುಣ್ಯದ ಕೆಲಸ, ಕಾಶಿ ಯಾತ್ರೆ ಮಾಡೋದಕ್ಕಿಂತ ಇದು ಒಂದು ಸತ್ಕಾರ್ಯ ಅಂತ ತಿಳ್ಕೊಂಡು ಮಾಡಿಬಿಟ್ಟಿರ್ತಾಳೆ. ಅದಕ್ಕೆ ಸುಧಾಮೂರ್ತಿ ಅಜ್ಜಿ, ನೋಡಮ್ಮ, ಎಲ್ಲ ಪುಸ್ತಕಗಳಲ್ಲಿ ಆಮೇಲೆ ಈ ಪತ್ರಿಕೆಗಳಲ್ಲಿ ಎಂತೆಂತ ಒಳ್ಳೆ ವಿಚಾರಗಳು ಬರ್ತವೆ, ನನಗೆ ಓದ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಇವತ್ತಿನಿಂದ ನನಗೆ ಓದು ಬರಹ ಕಲಸಮ್ಮ ಅಂತ ಹೇಳ್ಕೊಂಡು ಗುರುವಿನ ಸ್ಥಾನ ಕೊಟ್ಟು ಬಿಡ್ತಾರೆ ಬಾಲಕಿ ಸುಧಾಮೂರ್ತಿಗೆ. ಓದು ಬರಹ ಎಲ್ಲ ಕಲಿಸ್ಬಿಡ್ತಾರೆ. 1 ವರ್ಷ ಒಪ್ಪತ್ತಿನಲ್ಲಿ ಅಜ್ಜಿ ಪೂರ್ತಿ ಕಲಿತು ಓದುವ ಒಂದು ಹಂತಕ್ಕೆ ಬಂದ್ಬಿಡ್ತಾಳೆ. ಓದಿಗೆ ಮಿತಿ ಇಲ್ಲ, ವಯಸ್ಸಿನ ಒಂದು ನಿರ್ಬಂಧನೆ ಇಲ್ಲ. ಹಾಗಾಗಿ ಮನೆಗಳಲ್ಲಿ ಏನು ಗ್ರಂಥಾಲಯ ಪುಸ್ತಕಗಳ ಸಂಗ್ರಹವನ್ನು ಮಾಡದೇ ಆದ್ರೆ ಮಕ್ಕಳು ಅಷ್ಟೇ ಅಲ್ಲ, ಓದು ಬರಹ ಇಲ್ಲದಂತಹ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಕೂಡ ಓದಿ ಪ್ರೇರಣೆಯನ್ನು ಪಡೆಯುವಂತಹ ಸಂದರ್ಭ ಇದೆ. ಹೀಗಾಗಿ ನಮಗೆ ಏನೇ ಕಷ್ಟಗಳು ಬಂದರೆ ಅದಕ್ಕೆ ಏನಾದರೂ ಪರಿಹಾರ ಸಿಗ್ತದೆ ಅಂದ್ರೆ ಅದು ಪುಸ್ತಕಗಳಿಂದ. ಒಂದೊಪ್ಪತ್ತು ಸ್ನೇಹಿತರಿಂದ ನಮ್ಗೆ ದುಃಖ ಆಗ್ಬೋದು, ಆದ್ರೆ ಪುಸ್ತಕಗಳು ಯಾವಾಗ್ಲೂ ನಮಗೆ ನೆಮ್ಮದಿಯನ್ನು ತಂದು ಕೊಡ್ತವೆ. ಮನುಷ್ಯನಿಗೆ ಬದುಕಿನಲ್ಲಿ ಆರೋಗ್ಯ ಮತ್ತು ನೆಮ್ಮದಿ ಬೇಕು, ಇದು ನಮ್ಗೆಲ್ಲ ತಿಳಿದಿರುವಂತಹ ಸಂಗತಿ ಇದೆ. ಆ ಆರೋಗ್ಯವಂತರಾಗಿ ಇರೋದಕ್ಕೆ ನೆಮ್ಮದಿಯನ್ನು ಕೊಡ್ತಕ್ಕಂತಹ ಸಂಗತಿ ಏನಾದರೂ ಇದ್ರೆ ಅವು ಪುಸ್ತಕಗಳು. ಪುಸ್ತಕ ಅಂದ್ರೆ ಮನುಕುಲದ ಆಸ್ತಿ ಅಂತ ನಾನಾದರೂ ಭಾವಿಸ್ತೇನೆ. ಮನುಕುಲದ ಆಸ್ತಿ ಇದು. ನಾವು ಮಕ್ಕಳಿಗೆ ಧನಕನಕ ಆಸ್ತಿ ಮಾಡಿ ಇಡೋದಕ್ಕಿಂತ ವಿದ್ಯಾವಂತರನ್ನಾಗಿ ಮಾಡುವಂಥದ್ದು, ಪುಸ್ತಕ ಪ್ರೇಮಿಗಳನ್ನಾಗಿ ಮಾಡುವಂಥದ್ದು. ಹೀಗೆ ಉತ್ತಮ ರೀತಿಯ ಗ್ರಂಥಗಳನ್ನು ಓದಿದ್ರೆ ಅವರು ಎಂದೂ ಕೆಡಕನ್ನು ಮಾಡೋದಿಲ್ಲ, ಸಮಾಜದ ಒಳಿತನ್ನೇ ಬಯಸ್ತಾರೆ. ಯಾರು ಸದ್ಗ್ರಂಥಗಳನ್ನು ಓದ್ತಾರೆ. ಹಾಗಾಗಿ ಮನೆಗಳಲ್ಲಿ ಗ್ರಂಥಾಲಯಗಳು ಇಡಬೇಕು.
ನಮ್ಮ ಗಳಿಕೆಯಲ್ಲಿ ಕಿಂಚಿತ್ತು ಭಾಗ ಆದರೂ ಕೂಡ ನಾವು ಪುಸ್ತಕಗಳಿಗಾಗಿ ವಿನಿಯೋಗ ಮಾಡಲೇಬೇಕು. ಪುಸ್ತಕಗಳು ಇದ್ರೆ ಆ ಮನೆ ಕಳೆ ಕಟ್ಟುತ್ತದೆ. ಪುಸ್ತಕಗಳಿಲ್ಲದ ಮನೆ ಹೇಗಾಗ್ತದೆ ಅಂದ್ರೆ ಆತ್ಮ ಇಲ್ಲದ ಶರೀರದಂತೆ ಅಂತ ನಾವು ಹೇಳುವಂಥದ್ದು ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಪುಸ್ತಕವನ್ನು ಪ್ರೀತಿಸೋಣ ಮತ್ತು ಪುಸ್ತಕವನ್ನು ಪ್ರೀತಿಸಲಿಕ್ಕೆ ಹಚ್ಚೋಣ ಬೇರೆಯವರಿಗೆ. ಕಾರ್ಯಕ್ರಮಗಳು ನಡೆದಾಗ ನಾವು ಶಾಲು ಹಾರ ಅಂಥವುಗಳಿಗಾಗಿ ನಾವು ಖರ್ಚು ಮಾಡದೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಕೊಟ್ಟು ನಾವು ಅವರಿಗೆ ಓದುವ ಪ್ರೇರಣೆ ನೀಡಬೇಕು ಅಂತ ನಾನಾದರೂ ಹೇಳ್ತೀನಿ.